ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ಅಸಮಾಧಾನಗೊಂಡವರ ಪಟ್ಟಿಯಲ್ಲಿ ಬಿಜೆಪಿ ಪೈಕಿ ವಿ ಸದಾನಂದ ಗೌಡರ ಹೆಸರು ಕೂಡ ಕೇಳುಕ್ ಸಿಗ್ತಿತ್ತು. ಇದೀಗ ಲೋಕಸಭಾ ಚುನಾವಣೆ ಘೋಷಣೆಯಾದ ಬೆನ್ನಲ್ಲೇನೆ ಬಿಜೆಪಿಗೆ ಶಾಕ್ ನೀಡ್ತಾರಾ ವಿ ಸದಾನಂದ ಗೌಡರು. ಕಾಂಗ್ರೆಸ್ ಸಂಪರ್ಕದಲ್ಲಿರೋದು ನಿಜ ಅನ್ನೋದನ್ನ ಖುದ್ದು ಒಪ್ಪಿಕೊಂಡಿದ್ದಾರೆ ವಿ ಸದಾನಂದ ಗೌಡರು. ಕಾಂಗ್ರೆಸ್ ಸೇರ್ತಾರಾ ಅನ್ನೋ ವದಂತಿ ಬಗ್ಗೆ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ವಿ ಸದಾನಂದ ಗೌಡರು ಒಪ್ಕೊಂಡಿದ್ದಾರೆ. ನೋಡಿ, ಮೊನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ನೀಡಿದ್ರು, 3 ಹಾಲಿ ಸಂಸದರು ಕಾಂಗ್ರೆಸ್ ಬರೋ ಸಾಧ್ಯತೆ ಇದೆ ಅಂತ ಹೇಳಿ. ಆ 3 ಪೈಕಿ ಒಬ್ಬರು ವಿ ಸದಾನಂದ ಗೌಡ್ರೆ ಆಗ್ತಾರಾ ಅನ್ನೋ ಕುತೂಹಲ ಇದೀಗ ಸದಾನಂದ ಗೌಡರ ಮಾತಿನಿಂದಲೇ ವ್ಯಕ್ತವಾಗ್ತಾ ಇದೆ. ಕೆಲವೆಲ್ಲ ಇಲ್ಲ ಅಂತ ಹೇಳಲ್ಲ, ನಮ್ಮ ಪಾರ್ಟಿಲಿ ಒಪ್ಪಿಲ್ಲ. ನಾನು ಸಿದ್ಧ ಇದ್ದೆ. ನಮ್ಮ ಪಕ್ಷದಲ್ಲಿ ಇನ್ನ ಕೆಲವು ನಾನು ಇಂಡಿವಿಜುವಲ್ ಡಿಸಿಷನ್ ತೊಗೊಳಕ್ಕಾಗಲ್ಲ. ಸೊ ನಮ್ಮ ಪಾರ್ಟಿಲಿ ಒಪ್ಪಿಲ್ಲ. ಮುಖ್ಯಮಂತ್ರಿ ಅಲ್ಲ, ಇನ್ನ ಬೇರೆಯವರೆಲ್ಲ ಇದ್ರು, ಎಲ್ಲ ಒಳ್ಳೆ ಹುಲಿಗಳೇ ಇದ್ರು ನಮ್ಮ ಹತ್ರ. ಕಾಂಗ್ರೆಸ್ನ ಒಂದಷ್ಟು ನಾಯಕರು ತಮ್ಮನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ನಾಳೆ ಬೆಳಗ್ಗೆ 10 ಗಂಟೆಗೆ ಸುದ್ದಿಗೋಷ್ಠಿ ಅಂತ ಹೇಳಿದೆ. ನಾನು ನಿನ್ನೆ ನಿಮ್ಮ ಮಾಧ್ಯಮದಲ್ಲಿ ಏನು ಬಂದಿದೆ ಅದು ಸರಿ ಇದೆ. ನನ್ನನ್ನು ಬೇರೆಯವರು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಸತ್ಯ. ನಮ್ಮ ಪಕ್ಷದ ಪ್ರಮುಖರು ಕೂಡ ನನ್ನಲ್ಲಿ ಬಂದುಕೊಂಡು ನನ್ನ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು ಕೂಡ ಅಷ್ಟೇ ಸತ್ಯ. ನಿನ್ನೆ ರಾತ್ರಿ ನಮ್ಮ ಪಕ್ಷದ ಒಬ್ಬ ಪ್ರಮುಖ ಪದಾಧಿಕಾರಿಗಳು ನಾಯಕರು ನನ್ನಲ್ಲಿ ಬಂದು ನನ್ನನ್ನು ಸಾಂತ್ವನ ಮಾಡುವಂಥ ಮತ್ತೊಂದು ಪ್ರಯತ್ನಗಳನ್ನು ಅವರು ಮಾಡಿದ್ದು ನಿಜ. ಬೇರೆ ಸಂಗತಿಗಳು ನಡೀತಾ ಇದ್ದಾವೆ. ಇವತ್ತು ನನ್ನ ಜನ್ಮದಿನ. ಒಂದು ದಿನ ಪೂರ್ತಿಯಾಗಿ ನನ್ನ ಕುಟುಂಬದವ್ರ ಜೊತೆ, ಅಭಿಮಾನಿಗಳ ಜೊತೆ ಇದ್ದುಕೊಂಡು ಆಮೇಲೆ ಪೂರ್ತಿ ನಿಶ್ಚಯಗಳನ್ನು ಮಾಡಿ ಮತ್ತೆ ನಿಮ್ಮ ಮುಂದೆ ಬರುವಂಥ ಪ್ರಯತ್ನಗಳನ್ನು ಮಾಡ್ತೇನೆ. ನಾಳೆ ಎಷ್ಟೊತ್ತಿಗೆ ಅಂತ ನಿಮಗೆ ತಿಳಿಸ್ತೀನಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, 3 ಸಂಸದರು ಕಾಂಗ್ರೆಸ್ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಅನ್ನೋ ಡಿ.ಕೆ. ಶಿವಕುಮಾರ್ ಅವರ ಮಾತು. ಇದೀಗ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಸದಾನಂದ ಗೌಡರು ಹೌದು ಕರೆ ಬಂದಿದ್ದು ನಿಜ ಅಂತೇಳಿ ಹೋಗೇ ಬಿಡ್ತಾರ ಹಾಗಾದ್ರೆ ಕಾಂಗ್ರೆಸ್ಗೆ ಸದಾನಂದ ಗೌಡರು? ಸ್ಮಿತಾ, ಸದ್ಯ ವಿ ಸದಾನಂದ ಗೌಡರ ನಡೆ ನಿಗೂಢ ಆಗಿದ್ದು, ಆದರೆ ಅವರ ಹೇಳಿಕೆ ಒಂದು ಮಾತ್ರ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ರಾಜ್ಯ BJP ನಾಯಕರಿಗೆ ಸೇರಿದಂತೆ ಹೈಕಮಾಂಡ್ ನಾಯಕರಿಗೂ ಕೂಡ ವಿ ಸದಾನಂದ ಅವರ ನಡೆ ಮೇಲೆ ಸಾಕಷ್ಟು ಒಂದು ರೀತಿಯಲ್ಲಿ ನಿಗೂಢತೆಯಿಂದಾಗಿ ಟೆನ್ಷನ್ ಕೂಡ ಶುರುವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಯಾವಾಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ವಿ ಸದಾನಂದ ಗೌಡರಿಗೆ ಟಿಕೆಟ್ ಕೈತಪ್ಪಿ ಶೋಭಾ ಕರಂದ್ಲಾಜೆ ಅವರಿಗೆ ಕೊಟ್ಟರು. ಒಂದು ಕಡೆಯಲ್ಲಿ ವಿ ಸದಾನಂದ ಗೌಡರಿಗೆ ಅಸಮಾಧಾನ ಇರತಕ್ಕಂಥದ್ದು ಸಹಜ. ಇದರ ಜೊತೆಗೆ ಇದೇ ಅಸಮಾಧಾನವನ್ನು ಲಾಭವನ್ನಾಗಿ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಸೊ ಈಗಾಗಲೇ ಕಾಂಗ್ರೆಸ್ ನಾಯಕರನ್ನೇ ವಿ ಸದಾನಂದ ಗೌಡರನ್ನು ಸಂಪರ್ಕ ಮಾಡಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುವಂತೆ ಆಹ್ವಾನ ಕೊಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ರಾಜಕೀಯ ವಲಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ಚರ್ಚೆಗೆ ಬಲ ನೀಡುವಂತೆ ಈಗಾಗಲೇ ವಿ ಸದಾನಂದ ಗೌಡರ ಮಾತುಗಳು ಕೂಡ ಒಂದು ರೀತಿಯಲ್ಲಿ ಪುಷ್ಟಿ ನೀಡಿರ್ತಕ್ಕಂಥದ್ದು. ಅದರಲ್ಲಿ ನೀವು ಈಗಾಗಲೇ ನೋಡಿರ್ಬೋದು, ಸದಾನಂದ ಗೌಡರು ಹೌದು ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿರೋದು ನಿಜ, ನಾನು ನಮ್ಮ ಕುಟುಂಬದವರ ಜೊತೆ ಚರ್ಚೆಯನ್ನು ಮಾಡಿ ನಾಳೆ ಸುದ್ದಿಗೋಷ್ಠಿಯ ಮೂಲಕ ನಾನು ಅಂತಿಮ ನಿರ್ಧಾರವನ್ನು ತಿಳಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ತೆಕ್ಕೆಗೆ ಬಹುತೇಕ ವಿ ಸದಾನಂದ ಗೌಡರು ಜಾರಿದ್ದಾರಾ ಅಂತಕ್ಕಂತಹ ಒಂದು ಪ್ರಶ್ನೆಗಳು ಹೇಳುತ್ತೆ. ಆದರೆ ಈಗಾಗಲೇ ನಿನ್ನೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಕಾಂಗ್ರೆಸ್ನಿಂದ ಯಾರೂ ಕೂಡ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯವಾದಂಥ ವಿಚಾರ. ಸೊ ಇದೇ ಒಂದು ವಿಚಾರವನ್ನು ಮುಂದೆ ಇಟ್ಕೊಂಡು BJPಯಿಂದ ವಿ ಸದಾನಂದ ಗೌಡರನ್ನು ಕಾಂಗ್ರೆಸ್ನತ್ತ ಸೆಳೆಯೋದಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಸೊ ಇನ್ನು ಯಾವಾಗ ಶೋಭಾ ಕರಂದ್ಲಾಜೆ ಅವರು ಅಧಿಕೃತವಾಗಿ ಅಭ್ಯರ್ಥಿ ಆಯಿತು, ಘೋಷಣೆ ಆಯಿತು, ಅಲ್ಲಿಂದ ಸಹಜವಾಗಿ ಸದಾನಂದ ಗೌಡರು ಕೂಡ ಬೇಸರ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರೇ ನೇರವಾಗಿ ವಿ ಸದಾನಂದ ಗೌಡರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ರಾಜಕೀಯ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ನಾಳೆ ಅವರ ಸುದ್ದಿಗೋಷ್ಠಿಯವರೆಗೆ ಕಾದು ನೋಡಬೇಕಾಗಿದೆ. ಸ್ಮಿತಾ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.